ವಾಹನಗಳ ಬ್ಯಾಟರಿ ಹಾಗೂ ಬಿಡಿ ಭಾಗಗಳನ್ನು ಕದಿಯುತ್ತಿದ್ದ ಇಬ್ಬರನ್ನ ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಬನ್ನೇರುಘಟ್ಟ ಸಮೀಪದ ಶಾನುಭೋಗನಹಳ್ಳಿಯಲ್ಲಿ ನಡೆದಿದೆ. ತಮಿಳುನಾಡು ಮೂಲದವರು ಎನ್ನಲಾದ ಈ ಕಳ್ಳರು ಕಳೆದ 2 ತಿಂಗಳಿಂದ ಇಲ್ಲಿನ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸ್ತಾ ಇದ್ರು. ಮನೆ ಹೊರಗೆ ನಿಲ್ಲಿಸಿದ ವಾಹನಗಳ ಬ್ಯಾಟರಿ ಬಿಡಿ ಭಾಗಗಳನ್ನು ಕದಿತಾ ಇದ್ರು. ಆದರೆ ಇವತ್ತು ಅವರ ಗ್ರಹಚಾರ ಕೆಟ್ಟಿತ್ತು. ಕಳ್ಳತನದ ವೇಳೆ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಇವರನ್ನ ಹಿಡಿದ ಗ್ರಾಮಸ್ಥರು ಸರಿಯಾಗಿ ಥಳಿಸಿ ಬನ್ನೇರುಘಟ್ಟ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಂಗಳೂರಿನ ಕೈಕೊಂಡ್ರಹಳ್ಳಿಯ ಕೆರೆ ಒಟ್ಟು 48 ಎಕರೆ ವಿಸ್ತೀರ್ಣ ಹೊಂದಿದೆ. ಇಲ್ಲಿನ ಭೂಮಿಗೆ ಚಿನ್ನದ ಬೆಲೆ ಬಂದಿದ್ದೇ ತಡ ಭೂಮಾಫಿಯಾದವರು ಸರ್ಕಾರಿ ಭೂಮಿಯನ್ನ ನುಂಗಿ ಹಾಕಿದ್ದಾರೆ. ಈ ಸಂಬಂಧ ಪರಿಸರವಾದಿಗಳು ಕೋರ್ಟ್ ಮೊರೆ ಹೋಗಿದ್ರು. ಪರಿಣಾಮ ಇಲ್ಲಿದ್ದ ತಾತ್ಕಾಲಿಕ ಬೇಲಿ ತೆಗೆದು ಶಾಶ್ವತ ಬೇಲಿ ನಿರ್ಮಿಸಲು ಬಿಬಿಎಂಪಿ ಮುಂದಾಗಿದೆ. ಈ ಕೆರೆ ಸರ್ಜಾಪುರ ಮುಖ್ಯ ರಸ್ತೆಯ ಒಂದು ಬದಿಯಲ್ಲಿದೆ, ಮತ್ತೊಂದೆಡೆ ಖಾಸಗಿಯವರ ಜಮೀನಿದೆ. ಹೀಗಾಗಿ ಅವರು ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ. ಅಲ್ಲದೆ 10 ಅಡಿಗಳಷ್ಟು ಒಳಗೆ ಬೇಲಿ ಹಾಕಲು ಪ್ರಭಾವಿ ರಾಜಕಾರಣಿಗಳು ಒತ್ತಡ ಹೇರ್ತಿದ್ದಾರೆ ಅಂತ ಪರಿಸರವಾದಿಗಳು ಆರೋಪಿಸಿದ್ದಾರೆ. ಕಾಮಗಾರಿಗೆ ಅಡ್ಡಿಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಪರಿಸರವಾದಿಗಳು ಒತ್ತಾಯಿಸಿದ್ದಾರೆ. ಹಿತಾಸಕ್ತಿಗಳು ಈ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಈ ಕೆರೆಗಳಲ್ಲಿ ಮುಖ್ಯ ರಸ್ತೆಗಳನ್ನು ತಳ್ಳುವಂಥ ಪ್ರಯತ್ನಗಳು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಇವತ್ತು ಮಾಡ್ತಾ ಇದ್ದಾರೆ. ಈರುಳ್ಳಿ ಕೊಳ್ಳೋ ಗ್ರಾಹಕರ ಕಣ್ಣಲ್ಲಿ ಈಗ ಕಣ್ಣೀರು ಬರ್ತಿದೆ. ರೈತರು ಫುಲ್ ಖುಷಿಯಾಗಿದ್ದಾರೆ, ಯಾಕಂದ್ರೆ ಈರುಳ್ಳಿ ಬೆಲೆ ಏರಿಕೆಯಾಗಿದೆ. ಈರುಳ್ಳಿ ರಫ್ತಿನ ಮೇಲೆ ಹೇರಿದ್ದ ನಿಷೇಧವನ್ನ ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಹಾಗಾಗಿ ಈಗ ಈರುಳ್ಳಿಗೆ ಸಖತ್ ಡಿಮ್ಯಾಂಡ್. ಈರುಳ್ಳಿ ಬೆಲೆ ಹೆಚ್ಚಾಗಿದೆ. ಲೋಡ್ ಗಟ್ಟಲೆ ಈರುಳ್ಳಿ ಹೊರದೇಶಕ್ಕೆ ರಫ್ತಾಗ್ತಿದೆ. ಅದರಲ್ಲೂ ಸಣ್ಣ ಈರುಳ್ಳಿಗೆ ಮಲೇಷ್ಯಾ ಹಾಗೂ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೆಚ್ಚು ಡಿಮ್ಯಾಂಡ್. ಈರುಳ್ಳಿ ಬೆಲೆಯ ಡೀಟೇಲ್ಸ್ ಹೀಗಿದೆ. ಈ ಹಿಂದೆ ಸಣ್ಣ ಈರುಳ್ಳಿ ಕೆಜಿಗೆ 3 ರಿಂದ 4 ರೂಪಾಯಿ ಇತ್ತು. ಈಗ 9 ರಿಂದ 10 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು 1 ಕೆಜಿಗೆ 10 ರೂಪಾಯಿ ಇದ್ದ ದೊಡ್ಡ ಈರುಳ್ಳಿ ಬೆಲೆ ಈಗ 15 ರೂಪಾಯಿಗೆ ಏರಿಕೆಯಾಗಿದೆ. ಈರುಳ್ಳಿ ಬೆಲೆ ಏರಿಕೆಯಿಂದಾಗಿ ಮಾರಾಟಗಾರರು ಹಾಗೂ ರೈತರು ಹರ್ಷಗೊಂಡಿದ್ದಾರೆ. ರಫ್ತಾಗಕ್ಕೆ ಮೊದಲು ಈ ಈರುಳ್ಳಿ ಎಲ್ಲ ಭಾಳ ಕಡಿಮೆ ರೇಟ್ ಹೋಗ್ತಾ ಇತ್ತಮ್ಮ, ಈ ಸಣ್ಣ ಈರುಳ್ಳಿ. ಇವಾಗ ರಫ್ತು ಕ್ಯಾನ್ಸಲ್ ಆದಮೇಲೆ ಇವಾಗ ರಫ್ತು ಕೊಟ್ಟಿರೋದ್ರಿಂದ ಈ ಈರುಳ್ಳಿ ನೋಡಿ 450 ರೂಪಾಯಿ 500 ರೂಪಾಯಿ ಮೂಟೆ ಹೋಗುತ್ತೆ. ಅದರಿಂದ ಒಂದು ಸ್ವಲ್ಪ ಉಪಯೋಗ ಆಗೈತೆ ನಮಗೆ. ಇಲ್ಲಾಂದ್ರೆ ನಾವು ಸಗುಡು ಸಾಯಬೇಕಾಯ್ತು. ನಾವು ನನಗೆ ಅನುಕೂಲ ಆಗೈತೆ ಎಕ್ಸ್ಪೋರ್ಟರ್ ಕೊಟ್ಟಿದ್ದಕ್ಕೆ. ಆದರೆ ಈರುಳ್ಳಿ ಬೆಲೆ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಿದೆ. ಎಲ್ಲ ವಸ್ತುಗಳು ಜಾಸ್ತಿ ಆಗ್ತಾನೆ ಇದೆ. ಏನು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಸಿಟಿನಲ್ಲಿ. ಮಾತ್ರ ಮುಂದೇನು ಜಾಸ್ತಿ ಆಗೋ ಚಾನ್ಸಸ್ ಇದೆ, ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗಲೇ. ಈಗಾಗಲೇ ಪೆಟ್ರೋಲ್ ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನಸಾಮಾನ್ಯರಿಗೆ ಈಗ ಈರುಳ್ಳಿ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಅದು ಹೆಸರಿಗೆ ದೇಗುಲ, ಆದ್ರೆ ಅಲ್ಲಿ ದೇವರಿಲ್ಲ. ಆದ್ರೂ ಭಕ್ತರ ದಂಡೆ ಅಲ್ಲಿಗೆ ಬರುತ್ತೆ. ಅದೆಂತ ದೇಗುಲ, ಅಲ್ಲಿ ಏನಿದೆ ಅನ್ನೋ ಕುತೂಹಲ ಇದ್ರೆ ಈ ವರದಿ ನೋಡಿ. ಪಾದುಕೆಗಳು ಬೆಳ್ಳಿ, ತಾಮ್ರ, ಮರ ಹೀಗೆ ಬಗೆ ಬಗೆಯ ಪಾದುಕೆಗಳು ಇಲ್ಲಿವೆ. ಗುರುಗಳ, ಸ್ವಾಮೀಜಿಗಳ ಭಾವಚಿತ್ರ ಹಾಗೂ ಪಾದುಕೆಗಳಿಗೆ ನಿತ್ಯವೂ ಪೂಜೆ ನಡೆಯುತ್ತೆ. ಇದು ಉತ್ತರಹಳ್ಳಿ ಕೆಂಗೇರಿ ರೋಡ್ನಲ್ಲಿರುವ ಚೈತನ್ಯ ಮಂದಿರದ ವಿಶೇಷ. ಅಂದಹಾಗೆ ಇಲ್ಲಿ ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮೀಜಿ, ಶೃಂಗೇರಿ ಮಠಾಧೀಶರಿಂದ ಹಿಡಿದು ಪುಟ್ಟಪರ್ತಿಯ ಸತ್ಯಸಾಯಿಬಾಬಾರ ಪಾದುಕೆಗಳು ಇವೆ. ಕಷ್ಟ ಸುಖ ಅವ್ರದ್ದು ಪಾಪ ಏನು ಮಾಡಿರುತ್ತೆ ಅದಕ್ಕೋಸ್ಕರ ಪಾದಪೂಜೆ ಮಾಡಿದ್ರೆ ತುಂಬ ಸದ್ಗುರುಗಳದ್ದು ಅನುಗ್ರಹ ಸಿಗುತ್ತೆ ಅಂತ ಗುರುಗಳ ಪಾದಕ ಪೂಜೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಎಲ್ಲ ಗುರುಗಳ ಪಾದಕನ ಇಲ್ಲಿ ಒಂದೇ ಜಾಗದಲ್ಲಿ ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ. ಗುರುವಿನ ಶಕ್ತಿ, ಚೈತನ್ಯ ಅವರ ಪಾದುಕೆಗಳಲ್ಲಿರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಅದರಲ್ಲೂ ಆಯಾ ಕ್ಷೇತ್ರಗಳಿಗೆ ಹೋದ್ರೆ ಮಾತ್ರ ಕ್ಷೇತ್ರದ ಸ್ವಾಮೀಜಿಯ ಪಾದುಕೆಗಳ ದರ್ಶನವಾಗುತ್ತೆ. ಅಂಥದ್ರಲ್ಲಿ ಈ ಮಂದಿರಕ್ಕೆ ಬಂದ್ರೆ ದೇಶದ ವಿವಿಧೆಡೆಯ ಒಟ್ಟು 42 ಸ್ವಾಮೀಜಿಗಳ ಪಾದುಕೆಗಳ ದರ್ಶನ ಪಡೆಯಬಹುದು ಅಂತಾರೆ ಭಕ್ತರು. ಪಾದುಕಾ ಮಂದಿರ ವಿಶೇಷವಾಗಿದೆ. ಇಲ್ಲಿ ಎಲ್ಲ ಗುರುಗಳ ಪಾದುಕೆಯನ್ನು ಇಲ್ಲಿ ಇಟ್ಟಿದ್ದಾರೆ.
ಇಲ್ಲಿ ಬಂದು ನೋಡೋದೇ ಒಂದು ವೈಶಿಷ್ಟ್ಯ. ಯಾಕೆಂದರೆ ಒಂದೊಂದು ಪಾದಕೆ ನೋಡ್ಬೇಕಾದ್ರೆ ಒಂದೊಂದು ಪ್ರದೇಶಕ್ಕೆ ಹೋಗಬೇಕಾಗುತ್ತೆ. ಎಲ್ಲ ಪಾದಕೆಗಳನ್ನು ಒಂದೇ ಒಂದು ಇದ್ರ ಕೆಳಗಡೆ ಇಟ್ಟಿದ್ದಾರೆ. ಇದು ತುಂಬ ಅನುಕೂಲವಾಗಿದೆ ಎಲ್ಲರಿಗೂ. ಶ್ರೇಷ್ಠ ಗುರುಗಳ ಪಾದುಕೆ ದರ್ಶನದಿಂದ ಪಾಪ ವಿಮೋಚನೆಯಾಗುತ್ತೆ, ಕಷ್ಟ ಕಳೆಯುತ್ತೆ ಅನ್ನೋದು ಭಕ್ತರ ನಂಬಿಕೆ. ಒಟ್ಟಾರೆ ಹಲವು ಪಾದುಕೆಗಳಿರೋ ಈ ದೇವಾಲಯ ನಿಜಕ್ಕೂ ವಿಶೇಷ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾಟ್ಯ ಕಲಾವಿದೆ ಪದ್ಮಿನಿ ರವಿ ತಮ್ಮ ವಿಶಿಷ್ಟ ಭಾವಾಭಿನಯದ ಮೂಲಕ ನಿಮ್ಮನ್ನ ರಂಜಿಸಲಿದ್ದಾರೆ. ಹೌದು, ಇದೇ ಶನಿವಾರ ಸಂಜೆ 6 ಗಂಟೆಗೆ ಜೆಪಿ ನಗರದ ಎಂಎಲ್ಆರ್ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಪದ್ಮಿನಿ ರವಿ ಭರತನಾಟ್ಯ ಪ್ರದರ್ಶನ ನೀಡಲಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ಕಲಾ ಮಹೋತ್ಸವ ಆಯೋಜಿಸಿರುವ ಭರತನಾಟ್ಯದಲ್ಲಿ ಪೌರಾಣಿಕ ಕಥಾನಕದೊಂದಿಗೆ ಸಮಕಾಲೀನ ವಸ್ತುಸ್ಥಿತಿಯನ್ನ ಬಿಂಬಿಸುವ ಪರಿಕಲ್ಪನೆ ಇದೆ ಅಂತಾರೆ ಪದ್ಮಿನಿ. ಒಳ್ಳೆ 360 ಡಿಗ್ರಿ ಪರ್ಸ್ಪೆಕ್ಟಿವಿಂದ ಆ ಆರ್ಟ್ ಫಾರ್ಮ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ದ ಪ್ರೋಗ್ರಾಮ್ ಕ್ಯಾನ್ ಬಿ ಮೇಡ್ ವೆರಿ ಇಂಟ್ರೆಸ್ಟಿಂಗ್. ಅದೇ ನನ್ನ ಪ್ರಯತ್ನ. ಯಾಕೆಂದರೆ ನಾನು ಇಷ್ಟು ವರ್ಷ ಟೀಚ್ ಮಾಡಿ ಡಾನ್ಸ್ ಮಾಡಿರೋದ್ರಿಂದ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಶ್ಯಕತೆ ಇದೆ, ಆ್ಯಂಡ್ ಅವಕಾಶ ಸಿಕ್ಕಿದೆ, ಆ್ಯಂಡ್ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ದೇರ್ಫೋರ್ ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಆರ್ ಜಕ್ಸ್ಟಪೋಸ್ ದಿ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್ ಇನ್ ಟು ಅ ರೆಗ್ಯುಲರ್ ಮಾರ್ಗಮ್. ನಾಟ್ ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,890 ರೂಪಾಯಿ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,090 ರೂಪಾಯಿ.